ఓం కుబేరాయ నమః కుబేరాయ స్వాహ. ఆ పెళ్లి కూతురు పిలవండి. బాలు నువ్వు బాలు బాలు ಅಲ್ಲುಡು ಗಾರು ಅಲ್ಲುಡು ಗಾರು ಅವನ್ಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಇರಿ ಬ್ಯಾಚುಲರ್ ಬಾಲು. ಬ್ಯಾಚುಲರ್ ಅನ್ಬೇಡ, ಇವತ್ತು ನಾನು ಮದುವೆ ಆಗ್ತಾ ಇದ್ದೀನಿ. ಆದ್ಮೇಲೆ ತಾನೇ ಆ ಮಾತು. ಬೇಗ ಬಾರು, ಮದುವೆ ಆಗ್ತಿರೋದೇ ಲೇಟು ಅಂದ್ರೆ ಮಂಟಪಕ್ಕೆ ಬರೋದು ಲೇಟಾ? ಇವತ್ತಾದ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? అల్లుడు గారు, మైసూర్ మహారాజు గారు మా ఊరు వచ్చినట్టున్నాయి. ఏమి కళ, ఏమి తేజస్సు, ఏమి అందం. మీది ఎంత పెద్ద మనసు అండి. మా ఊరు వచ్చి మీ ఖర్చుతో పెళ్లి చేసుకుంటున్నారు కదా. 5 ರೂಪಾಯಿಗೆ ಬಡ್ಡಿಗೆ ತಂದಿದ್ದೀನಿ ಸ್ವಾಮಿ. మంచిది మంచిది. ಮದುವೆ ಮುಂಚೆನೆ ಯಾಕೆ ಮಂಚ ಅಂತೀರ? మంచిది మంచిది. 1 రూపాయి వద్దు, మీ అమ్మాయి మాత్రం ఇవ్వండి, పెళ్లి చేసుకుంటానన్నారు కదా. మీలాంటి వారు మాకు అల్లుడుగా దొరికేది మా అదృష్టం అండి, మా భాగ్యమే భాగ్యము. పెద్ద మాట. చూಡ್ರಾ, ಹೆಣ್ಣು ಕೊಡೋ ಮಾವ ಕಣ್ಣು ಕೊಡೋ ದೇವರಿದ್ದಂಗೆ. ಮುಹೂರ್ತ ಮೀರೋದಕ್ಕೆ ಮುಂಚೆ ನಿಮ್ಮ ಕಣ್ಣಿಗೆ ನಿಮ್ಮ ಹೆಣ್ಣಿಗೆ ತಾಳಿ ಕಟ್ಬಿಡು. ಓಂ ಮಹಾಗಣಾಧಿಪತಿಯೇ ಅಗ್ನಿಯೇ ಸ್ವಾಹ. ಓಂ ವಿಘ್ನ. ಹೇಳಿ. ಈ ಹಸೆ ಮಣಿ ಮೇಲೆ ನೀನು ನೋಡೋದೇ ಚಂದ. ನನ್ ಬ್ಯಾಲೆನ್ಸ್ ಕಮಿಷನ್ ನೋಡಿ, ಈ ಬ್ಯಾಚುಲರ್ ಬಾಲು ಲೈಫ್ಗೆ ಒಂದು ವೈಫ್ ನ ಕೊಡಿಸಿ ಈ ಕನ್ನಡದ ಬಂಡನ್ಗೆ ತೆಲುಗು ಬಿಡ್ಡನ್ಗೆ ಜಾಯಿಂಟ್ ಹಾಕ್ಸಿದ್ರಿ. ಮದುವೆ ಮುಗಿದು ತಾಳಿ ಕಟ್ಟಿದ ಮೇಲೆ ನಿಮ್ಗೆ ಒಳ್ಳೆ ಪ್ರೆಸೆಂಟೇಶನ್ ಕೊಡಿಸ್ತೀನಿ. ಪಕ್ಕ ಛತ್ರದಲ್ಲಿ ನಡೀತಾ ಇರೋ ಮದುವೆನೂ ನಂದು. ಹೋಗಿ ಕಾಗೆ ಆರಿಸಿ పెళ్లి కూతురుని పిలుచుకోరండి. ఓం మూషిక వాహనాయ నమః, ఓం ఘటకటకాయ నమః, ఓం రహాధిపతయే నమః, ఓం ఏకదంతాయ నమః, ఓం విఘ్నరాజాయ నమః. సర్వే జనే సుఖినో భవంతు. గట్టి మేడం కొట్టండి, గట్టి మేడం. తీసుకోండి, తాళి కట్టండి. కొడలు ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಎಲ್ಲಾ ಪಿಕ್ಚರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಈ ಸೌಂಡು ನನಗೆ ಓಪನಿಂಗ್ ಅಲ್ಲೇ ಬರ್ತಾ ಇದೆಯಲ್ಲ. ಯಾರಪ್ಪ ತೆಲುಗು ಬಿಡ್ಡ? ನೀನು NTR ఏఎన్ఆర్? నేను NTR కాదు, ఏఎన్ఆర్ కాదు, PNR అంటే పింజల నాగేశ్వరరావు. గంజల నాగేశ్వరరావా? ఏమిదు సార్, నేను భవానీ 5 సంవత్సరాలుగా ప్రేమిస్తున్నాం సార్. కావాలంటే భవానీని అడగండి సార్. దయచేసి మమ్మల్ని ఇద్దరిని విడదీకండి సార్. ಭವಾನಿ, అవును. ನಿನ್ನ ಮುಂಡ ಮೋಚಿ 3 ದಾರಿ ಕುಂಡ್ರುಸ. ನಿಮ್ ಮನೆಗೆ ನಾನು ಹೆಣ್ಣು ನೋಡಕ್ ಬಂದಲ್ಲ, ಆಗ್ಲಾದ್ರೂ ಈ ಮ್ಯಾಟ್ರ್ ಹೇಳ್ದೇನೆ. ಅದು ಬೇಡ, 5%ಗೆ ದುಡ್ಡನ್ನ ಬಡ್ಡಿಗೆ ತಂದು 2,000 ರೂಪಾಯಿ ರಿಂಗ್ನ ನಿನ್ನ ಕೈಗೆ ಪೋಣಿಸ್ತಾ ಇದ್ನಲ್ಲ, ಆಗ್ಲಾದ್ರೂ ಈ ಮ್ಯಾಟ್ರ್ ಹೇಳ್ದ. ಅದು ಬೇಡ, ಈ ಪೂಜಾರಿ ವಟ ವಟ ಅಂತ ಮಂತ್ರ ಹೇಳ್ತಿದ್ದಲ್ಲ, ಒಂದು ಚಿಕ್ಕ ಗ್ಯಾಪ್ ಇತ್ತು, ಆಗ್ಲಾದ್ರೂ ಬಂದು ನನ್ನ ಕಿವಿಲಿ ಊದ್ದ. ಅದು ಹೇಳ್ದಾಗ ಯಾಕೆ ಹಿಂಗ್ ಮಾಡ್ಬಿಟ್ಟೆ? మా లవ్ స్టోరీకి విలన్ కాకండి. మీ షర్ట్ ఇవ్వండి, ఇవ్వండి, ఇవ్వండి. మీ పంచ, మీ పేట. ಬ್ರದರು, ನನ್ನ ಹತ್ರ ಉಳಿದಿರೋದು ಈ ಬನೀನು, ಟ್ಯಾಂಟೆಕ್ಸ್ ಕಾಚ ಬಿಚ್ಲಾ. అయ్యో వద్దండి, సెన్సార్ ప్రాబ్లం. మంగళ్యం తంతునానేన మమ జీవన హేతునా కంటే బద్నామి హృదయే త్వంజీవ శరదాత్మనం మాంగళ్య ధారణ ముహూర్తం శుభముహూర్తం. భోజనం చేసుకుని వెళ్ళండి. ಅಯ್ಯೋ, ಬಡ್ಡಿಗೆ ದುಡ್ಡನ್ನ ತಂದು ಮದುವೆ ಆಗಕ್ ಬಂದವನಪ್ಪ ನಾನು. ಹಾಗೆ ಹೋಗ್ತೀರಾ? ಉಣ್ಕೊಂಡು ಹೋಗ್ತೀನಪ್ಪ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. 12 ವರ್ಷದಿಂದ ಫಸ್ಟ್ ನೈಟ್ ಕನ್ಸು ಕಾಣ್ತಾ ಇದ್ದೆ, ಮಿಸ್ ಆಗೋಯ್ತೆ. ಬಾಲು, ಅರುಂಧತಿ ನಕ್ಷತ್ರ ನೋಡಕ್ ಹೋಗ್ತಾ ಇದ್ಯಾ? ಏನಿದು ಪಂಚೆ ಶರ್ಟ್ ಕಾಣ್ತಾ ಇಲ್ಲ? ಓ, ರಿಸೆಪ್ಷನ್ಗೆ ಸೂಟ್ ಹಾಕೊಳಕ್ ಹೋಗ್ತಾ ಇದ್ಯಾ? ಏನು ಮಾತಾಡ್ತಾನೆ ಇಲ್ಲ. ಓ, ಮಾತಾಡ್ದಿರೋ ಅಷ್ಟು ಸಂತೋಷನಾ? ಈ ಸಂತೋಷದಲ್ಲಿ ನಮ್ ಕಮಿಷನ್ ಮರಿಬೇಡಿ. ಏನು ಮರೆತ್ರು ಅದನ್ನ ಮಾತ್ರ ಮರೆಯೋದಿಲ್ಲ. ಬಾ ರಜಾ. ಥ್ಯಾಂಕ್ ಯು. ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರ್ಲಿ.
ಕೊಟ್ರೆ ಲೈಫಲ್ಲಿ ಮರೆಯಲ್ಲ. ಮಗನೇ, ಇದೆಲ್ಲ ನನ್ಗೆ ಬೇಕಾಗಿತ್ತ? ಈಗೇನಾಯ್ತು ಅಂತ ಮುಖನ ಬೆಲೂನ್ ತರ ಊದಿಸ್ಕೊಂಡ್ ಕೂತಿದ್ಯಾ? ಈ ಕಿತ್ತೋ ಇರೋ ಭಾವ ನೀನು ಇಬ್ರು ನನ್ ಬುಡಕ್ಕೆ ಬಾಂಬ್ ಇಟ್ಬಿಟ್ರಲ್ಲ. ನಾವೇನ್ ಮಾಡಿದ್ವು? ಏನ್ ಮಾಡಿದ್ರ ಪಿಲ್ಲ ಬಾಗುಂದಿ ಅಂತ ಆಲ್ರೆಡಿ ಪಿಳ್ಳುಂಗೂಡಿ ಊದಿರೋಂತ ಮಹತಾಯಿನ ತಂದು ನನಗ್ ಕಟ್ಟಕ್ ನೋಡಿದ್ರಲ್ಲ. ಅಕಸ್ಮಾತ್ ನಾನು ಏನಾರು ಯಾಮಾರಿ ಅವಳನ್ನ ಮದುವೆ ಆಗ್ಬಿಟ್ಟಿದ್ರೆ ನೋಡಿ ಹಿಂಗ್ ಮಾಡಿಯ ಫ್ರೆಂಡ್ಸ್, ನೋಡಿ ಅಮಾಯಕ ಯಾವ ರೀತಿ ಕೊಲೆ ಆದ ಅಂತ ನನ್ನ ಲೈಫ್ ಸ್ಟೋರಿ ಕ್ರೈಮ್ ಸ್ಟೋರಿಲಿ ಬರೋ ತರ ಆಗ್ಬಿಟ್ಟಿತ್ತಲ್ಲ. ಹಾಗೇನೂ ಆಗ್ತಿರ್ಲಿಲ್ಲ. ಏಕ್ದು ಜಕೇಲಿ ತರ ಒಂದೊಳ್ಳೆ ಲವ್ ಸ್ಟೋರಿ ಆಗ್ತಿತ್ತು. ಮೌತಾರ್ಗನ್ ಬಾರಿಸ್ಕೊಂಡ. ಅಯ್ಯೋ, ಮಲ್ಲಿಗೆ ತರ ಹುಡುಗಿ ತೋರಿಸಿ ಅಂದ್ರೆ ಮಲ್ಲಿಕಾ ಶರಾವತ್ ತರ ತೋರಿಸ್ಬಿಟ್ರಲ್ಲ. ನೋಡು, ಹಾಲು ಹೊಡಿಯಕ್ ಮುಂಚೆ ಕಾಫಿ ಮಾಡಿ ಕುಡಿಬೇಕು, ಅಥವಾ ಹಾಲು ಹೊಡೆದ ಮೇಲೆ ಬೆಣ್ಣೆ ತೆಗೆದು ತುಪ್ಪ ಮಾಡಿ ತಿನ್ಬೇಕು. ಇವೆರಡೂ ಮಾಡ್ಲಿಲ್ಲ ಅಂದ್ರೆ ಹಾಲು ಮೋರಿ ಪಾಲಾಗತ್ತೆ ಕಣೋ. ಮಾತಾಡಿದ್ರೆ ಅರ್ಥ ಆಗ್ಬೇಕು, ಇಲ್ಲ ಅರ್ಥ ಆಗೋ ತರ ಮಾತಾಡ್ಬೇಕು, ಇಲ್ಲ ಸಮಯ ವ್ಯರ್ಥ ಮಾಡೋ ನಿಮ್ಮಂತವ್ರನ್ನ ಮೋರಿ ಪಕ್ಕದಲ್ಲಿ ನಾಯ್ತಾ ಇರ್ಬೇಕು. ಹಸೆ ಮನೇಲಿ ಕೂರೋರ್ ಹೆಸರನ್ನ ಹಣೆ ಮೇಲೆ ಬರ್ದಿರ್ಬೇಕೋ ಬಾಲು. ಮೊದ್ಲೇ ಹೇಳಿದಿದ್ರೆ ಬಾಸಿಂಗ ಕಟ್ಟೋ ಬದ್ಲು ಅವಳ ಹೆಸರನ್ನ ಹಣೆ ಮೇಲೆ ಬರ್ಕೊಂಡ್ಬಿಡ್ತಿದ್ನಲ್ಲ. ಪೆನ್ಸಿಲ್ ಕೊಡ್ಲಾ ಮಾವ? ಸರಿ, ನನಗೆ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಯಾವುದನ್ನು ಲೇಟ್ ಆಗಿ ಮಾಡಿ ನನಗೆ ಅಭ್ಯಾಸ ಇಲ್ಲ. ನೋಡ್ದೇನೆ ಅಕ್ಕ ನಿನ್ ಗಂಡನ, ನನ್ಗಿನ್ನೂ ಮದುವೆ ಆಗಿಲ್ಲ ಅಂತ ಹೆಂಗ್ ಕಣ್ಣ ಮಾಡ್ತಾವನೆ. ಮನೇಲೇ ಹಿಂಗೆ, ಇನ್ ಆಫೀಸಲ್ಲಿ ಹೆಂಗೋ. ಆಯ್ತು ಹೋಗು. ಆಂಧ್ರ ಪ್ರದೇಶದಲ್ಲಿ ಮದುವೆ ಆಗೋ ಬದಲು ಪೆದ್ದಾಪುರಕ್ಕೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಮದುವೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಹೆಂಗ್ ಆಡ್ಕೊಂತಾರೋ ಏನೋ, ಏನ್ ಮಾಡೋದು. ಹಾಯ್ ಬಾಲು, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಹಲೋ ಬಾಲು, ವಿಶ್ ಯು ಥ್ಯಾಂಕ್ ಯು ಕಣ. ಏ ಶೀಲಾ, ನೀನು ವಿಶ್ ಮಾಡೆ. ಅದ್ರ ಬದ್ಲು ವಿಷ ಕೊಡು, ಕುಡ್ದ್ ಬಿಡ್ತೀನಿ. ಅಂದ್ರೆ ತಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ವಾ? ಏನ್ರಯ್ಯ, ಇದೇನ್ ಆಫೀಸ ಮದುವೆ ಛತ್ರನ? ಛತ್ರ ಸರ್, ಅಂದ್ರೆ ಛತ್ರದಿಂದ ಮದುವೆ ಆಗಿ ಬಾಲು ಅವರು ಆಫೀಸಿಗೆ ಬಂದಿದ್ದಾರೆ ಸರ್. ಏನಯ್ಯ ಬಾಲು, ನಾವ್ ಯಾರು ಬರಬಾರ್ದು ಅಂತ ನನ್ನ ಆಫೀಸ್ ಟೂಲ್ ಟೈಮ್ ಅಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಓಕೆ, ಎನಿವೇ ಕಾಂಗ್ರಾಚುಲೇಷನ್ಸ್, ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಯ್ಯೋ, ನೀನ್ ಥ್ಯಾಂಕ್ಸ್ ತೆಗೆದು ಡಸ್ಟ್ಬಿನ್ ಹಾಕ. ಮೊದಲು ನಿನ್ ಹೆಂಡತಿ ಕರ್ಕೊಂಡ್ಬಂದು ನಮ್ಗೆಲ್ಲ ಪರಿಚಯ ಮಾಡಿಸು. ಆಗೋದಿಲ್ಲ ಸರ್. ಯಾಕಯ್ಯ? ಇಲ್ದೇ ಇರೋ ಹೆಂಡ್ತಿನ ಎಲ್ಲಿಂದ ತರಲಿ ಸರ್? ಅಯ್ಯೋ, ಇಲ್ಲ ಅಂದ್ರೆ ಇಲ್ಲಿಲ್ಲ. ಅಯ್ಯೋ, ಆಫೀಸಲ್ಲಿ ನಿನ್ ಹೆಂಡತಿ ಇರಲ್ಲ ಅಂತ ನಮಗೂ ಗೊತ್ತು ಕಣಯ್ಯ. ನಿಮ್ ಮನೇಲಿಲ್ವಾ? ಮನೇಲೂ ಇಲ್ಲ. ಮನೇಲಿಲ್ಲ ಅಂದ್ರೆ ಎಲೆ ಹೋಗಿದ್ದಾಳೆ? ತವ್ರಿಗೂ ಹೋಗಿದ್ದಾರೆ ಸರ್. ತವ್ರ ಮನೆಗೆ ತವ್ರ ಕೊಟ್ಟಕ ಹೋಗಿದ್ದಾಳೆ. ಯೋ ಇಡಿಯಟ್, ಎಲ್ಲರೂ ಮದುವೆ ಮಾಡ್ಕೊಂಡು ಹೆಂಡತಿನ ಹನಿಮೂನಿ ಕರ್ಕೊಂಡು ಹೋದ್ರೆ ನೀನೇನೇ ತವ್ರ ಮನೆ ಬಿಟ್ಟು ಬಂದಿದ್ಯಾ? ಮದುವೆ ಆದ್ಮೇಲೂ ಬ್ಯಾಚುಲರ್ ತರ ಬದುಕ್ತಾ ಮೊದಲನೇ ಕಚಡ ವ್ಯಕ್ತಿ ನೀನೆ. ಯೋ ಏನಯ್ಯ, ಗೌರಿ ಹಬ್ಬಕ್ಕೆ ಹೆಂಡತಿನ ತವ್ರ ಮನೆ ಕಳಿಸ್ತಾರೆ, ಇಲ್ಲ ಗೌರಿ ಗಣೇಶನ್ ತರ ಆದಾಗ ಡೆಲಿವರಿ ಕಳಿಸ್ತಾರೆ. ನೀನೇನಯ್ಯ ನೀನು? ನೋಡೋ, ನಿನ್ನ ಬಾಸ್ ಆಗಿ ನಾನು ವಾರ್ನಿಂಗ್ ಮಾಡ್ತಾ ಇದೀನಿ. ಇನ್ನೊಂದು ವಾರದಲ್ಲಿ ನಿನ್ನ ಹೆಂಡತಿ ಪರಿಚಯ ಮಾಡಿಸ್ಲೇಬೇಕು. ಏನ? ಆಯ್ತು ಸರ್. ಹಾ, ಆಯ್ತಪ್ಪ, ಆಯ್ತು ಸರ್. ನಡಿ. ಸೈಡ್ ಕೊಡಿಮ್ಮ. ಯೋ, ಏನಯ್ಯ ನೀನು ಒಳ್ಳೆ ಹೆಣ್ಣು ತರ ಮೂಗಿಗೆ ಹತ್ತಿ ಇಟ್ಕೊಂಡು? ಡಸ್ಟ್ ಅಲರ್ಜಿ ಸರ್. ನನ್ನ AC ಆಫೀಸಲ್ಲಿ ಡಸ್ಟ್ ಅಲರ್ಜಿನ ಕಿವಿಗೆ ಯಾಕೆ ಇಟ್ಕೊಂಡೆ? ಸೌಂಡ್ ಅಲರ್ಜಿ ಸರ್. ಸರ್, ತೀರ್ಥಯಾತ್ರೆ ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತೀರಾ? ಅಲ್ಲಿ ಕಾಗೆ ತರ ಒಬ್ಬ ಕೂತಿದ್ದಾನಲ್ಲ, ಅವನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾನೆ. ಮದ್ವೆ ಆಗ್ದೋರ್ ನಮ್ಗೆ ಯಾಕೆ ಬೇಕು, ಮದ್ವೆ ಆಗ್ದೇದೋರ್ ನಮಗ್ ಬೇಕು. ಹಾಯ್. ಒಂದ್ ನಿಮಿಷ, ಶೂ ಕಿರಿಕ್ ಮಾಡ್ತಿದೆ, ನೋಡ್ಬೇಡ. ಕಾಲುಂಗ್ರ ಇಲ್ಲ. ಓಕೆ, ಹೇಳಿ. ಊಟಿ ಕೊಡೈಕೆನಾಲ್ ಪ್ಯಾಕೇಜ್ ಡೀಟೇಲ್ಸ್ ಹೇಳ್ತೀರಾ? ಓ ಡೆಫಿನೆಟ್ ಆಗಿ. ನೀವು 14,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ರೆ 8 days 7 nights, ಓಕೆನಾ? ಓಕೆ. ಒಂದ್ ಕೆಲಸ ಮಾಡಿ, 16,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ಟು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ತೀರಾ? ಓ ಸಾರಿ, ಫೋಟೋ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನೀವು ಕ್ಯಾಶ್ ನ ಕಟ್ಬಿಟ್ಟು ಅಡ್ರೆಸ್ ನ ಕೊಡಿ, ನಾನ್ ಮನೆಗೆ ಬಂದು ಕಲೆಕ್ಟ್ ಮಾಡ್ತೀನಿ, ಓಕೆನಾ? ಓಕೆ. ಅಂದಾಗೆ ಹೆಸರು ಸೋನಿ, ಇನ್ನೊಂದು ಫಿಲಿಪ್ಸ್. ಸೋನಿ ಫಿಲಿಪ್ಸ್, ಒಳ್ಳೆ ಕಂಪನಿ ಹೆಸರು. ಅಂದಾಗ ನಿಮ್ ತಂದೆನಾ? ಹೌದು, ನನಗಲ್ಲ, ನನ್ನ ಮಗುಗೆ. ಮಗುಗ ಅಂದ್ರೆ ನಿಮ್ಗೆ ಮದುವೆ ಆಗಿದ್ಯಾ? ಹೌದ್ರಿ. ಮಗುನೂ ಇದೆಯಾ? ಮತ್ತೆ ಕತ್ತಲ್ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ ಇಲ್ಲ? ಸಾರಿ, ನಾವು ಉಂಗನ ಕಾಲ್ಗಲ್ಲ ಕೈ ಹಾಕ್ತೀವಿ. ಯಾಕೆ? ನಾವು ಕ್ರಿಶ್ಚಿಯನ್ಸ್. ಓಂ ನಮಃ ಶಿವಾಯ.
ಅವ್ಳು ಯಾವನ ಕತ್ತಿಗೆ ತಾಳಿ ಹಾಕ್ದೆ ಹೌದು. ಇನ್ಯಾವ್ದೋ ಕಾಲಲ್ಲಿ ಕಾಲುಂಗ್ರ ಹುಡುಕ್ತಿದ್ಯಾ ನನ್ಗೇನ್ ಹಾಕ್ತೀಯಾ? ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ತೀನಿ. ಹಾಕು ಅದನ್ನ ಚಪ್ರ ಅಂದ್ಕೊಳ್ತೀನಿ. ಕಣ್ಣೀರಧಾರೆ ಇದೇಗೆ ಇದೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಹೇಗೆ ಕಣ್ಣೀರಧಾರೆ ಇದೇಗೆ ಇದೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಹೇಗೆ ಕಣ್ಣೀರಧಾರೆ. ಎಕ್ಸ್ಕ್ಯೂಸ್ ಮಿ ಸರ್, ಐಸ್ ಕ್ರೀಮ್ ಪ್ಲೀಸ್.